ಹಾಯ್ ನಾನು ಕೃಷ್ಣ, ವೆಲ್ಕಮ್ ಟು ದ ಕೆ ಸಿ ವರ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಓ ಜಿ, ದೇ ಕಾಲ್ ಹಿಮ್ ಓ ಜಿ, ದ ಓಜಸ್ ಗಂಭೀರ. ಸೊ ಇದು ಪವನ್ ಕಲ್ಯಾಣ್ ಅವರ ಹೊಸ ಸಿನಿಮಾ ರಿಲೀಸ್ ಆಗಿ ಸ್ವಲ್ಪ ಟೈಮ್ ಆಗಿದೆ. ಇದು ಕೂಡ ನಾನು ಸ್ವಲ್ಪ ಲೇಟಾಗಿ ರಿವ್ಯೂ ಮಾಡ್ತಿದ್ದೇನೆ ಆ್ಯಸ್ ಯೂಶ್ವಲ್ ಆಬ್ವಿಯಸ್ಲಿ. ಸೊ ಈ ಒಂದು ಮೂವಿ ಯಾವ ಥರ ಇತ್ತು, ಏನು ಚೆನ್ನಾಗಿತ್ತು ಎಲ್ಲವನ್ನು ಮಾತಾಡೋಣ. ಓಕೆ, ಸೊ ಮೊದಲನೇದಾಗಿ ಈ ಮೂವಿಯ ಪಾಸಿಟಿವ್ ಪಾಯಿಂಟ್ ಅಂತ ಹೇಳಿದರೆ ಮ್ಯೂಸಿಕ್. ಸೀರಿಯಸ್ ಆಗಿ ಹೇಳ್ತಾನೆ, ನೀವು ಈ ಒಂದು ಮೂವಿನ ಮ್ಯೂಸಿಕ್ಕೋಸ್ಕರನೇ ಹೋಗಿ ನೋಡಿ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಬೈ ತಮ್ಮನ್. ಓಕೆ, ಕಾಪಿಡ್ ಮ್ಯೂಸಿಕ್ ಕೆಲವೊಂದು, ಬಟ್ ಸ್ಟಿಲ್ ಓಕೆ, ಸೂಪರ್ ಮ್ಯೂಸಿಕ್ ಆಯಿತಾ. ಸೊ ಬಿಡಿ, ಅದನ್ನು ಮತ್ತೆ ಮಾತಾಡುವ. ಸೊ ಫಸ್ಟಿಗೆ ಈ ಒಂದು ಮೂವಿಯ ಸ್ಟೋರಿ ಒಂದು ಲೈನ್ ಹೇಳ್ತೀನಿ. ನಮ್ಮ ಹೀರೋ ಜಪಾನಲ್ಲಿ. ಸೊ ನಮ್ಮ ಹೀರೋ ಜಪಾನಲ್ಲಿ ಚಿಕ್ಕದಿರುವಾಗ ಟೈಮ್ ಸ್ಪೆಂಡ್ ಮಾಡಿರ್ತಾನೆ. ಅವ ನಮ್ಮ ಇಂಡಿಯಾಕ್ಕೆ ಬರ್ತಾನೆ. ಇಂಡಿಯಾಕ್ಕೆ ಬಂದೊಂದು ಶಿಪ್ ಯಾರ್ಡಲ್ಲಿ ಹೆಲ್ಪ್ ಮಾಡ್ತಾನೆ. ಆ ಒಂದು ಯಾರ್ಡನ್ನು ಅಂದರೆ ಆ ಪ್ಲೇಸನ್ನು ಕಬ್ಜಾ ಮಾಡೋದು ಆ್ಯಂಡ್ ನಮ್ಮ ಹೆಲ್ಪ್ ಮಾಡೋದು ಆ ಥರ ಮಾಡ್ತಿರ್ತಾನೆ. ಆ್ಯಂಡ್ ಆ ಥರ ವಿಷಯ ಆಯಿತಾ, ಸಿಂಪಲ್. ಸೊ ಇದು ಜಸ್ಟ್ ಸಿಂಪಲಾಗಿ ಬೇಸಿಕ್ಕಾಗಿ ಹೇಳ್ತಿರುವಂಥದ್ದು. ಆ್ಯಂಡ್ ಪವನ್ ಕಲ್ಯಾಣ್ ಅವರ, ನಾನು ಫಸ್ಟ್ ಆಫ್ ಆಲ್ ಪವನ್ ಕಲ್ಯಾಣ್ ಅವರ ಯಾವುದೇ ಮೂವಿ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮೂವಿ ನೋಡಿರುವಂಥದ್ದು ಪವನ್ ಕಲ್ಯಾಣ್ ಇದು ಆಯಿತಾ, ಥಿಯೇಟ್ರಲ್ಲಿ. ಅದು ಕೂಡ ರೇಟ್ ಕೇಳಿದರೆ 340 400 ಸಮಥಿಂಗ್ ಹತ್ರ. ಓಕೆ, ಸೊ ಅಷ್ಟು ಟಿಕೆಟ್ ಅಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ವಾಪಸ್ ಉಲ್ಟಾ ಹೊಡಿತಲ್ಲ, ಸೊ ಅದಕ್ಕೋಸ್ಕರ. ಗೌರ್ಮೆಂಟ್ ಅಲ್ಲ, ಏನು ರೂಲ್ಸ್ ಏನು ವಾಪಸ್ ಮಾಡಿದ್ರಲ್ಲ ಅದು. ಸೊ ಮೂವಿ ಹೇಗಿತ್ತು ಅಂತ ಮಾತಾಡುವ. ಫಸ್ಟ್ ಆಫ್ ಆಲ್ ಮೂವಿ ಚೆನ್ನಾಗಿತ್ತು. ಟೋಟಲ್ ಮೂವಿ ಚೆನ್ನಾಗಿ ಅನಿಸಿದೆ. ವಿಜುವಲಲ್ಲಿ ನಾನು ಫಸ್ಟಿಗೆ ಪಾಯಿಂಟ್ಸ್ ಹೇಳ್ತೇನೆ: ಮ್ಯೂಸಿಕ್, ವಿಜುವಲ್ ಆ್ಯಂಡ್ ಆ್ಯಕ್ಷನ್ ಅಷ್ಟೇ. ಸೊ ಈ ಓ ಜಿ ಮೂವಿಯನ್ನು ಸಣ್ಣದಾಗಿ ರಿವ್ಯೂ ಮಾಡೋದಾದರೆ ಇದು 3 ವಿಷಯಗಳಾಯಿತಾ. ಆ್ಯಂಡ್ ಪವನ್ ಕಲ್ಯಾಣ್ನ ನೀವು ಡೈ ಹಾರ್ಡ್ ಫ್ಯಾನ್ಸ್ ಆಗಿದ್ದರೆ ಅಷ್ಟೇ. ಆ್ಯಂಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಪ್ರಭಾಸ್, ಮೂವಿ ಹೆಸರು ಬಿಡಿ ಮತ್ತೆ ಹೇಳ. ಸೊ ಇಷ್ಟು ವಿಷಯಗಳಾಯಿತಾ. ಸೊ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಓ ಜಿ ಅಂತ ಹೇಳುವಾಗ. ಮುಂಚೆಯಿಂದ ಫಸ್ಟ್ ಪೋಸ್ಟರ್ ನೋಡಿದಾಗ ಒಂದು ನೋಡ್ತಾ ಇದ್ದೆ. ಆ್ಯಂಡ್ ಇವ್ರು ಯಾವಾಗ ಪವನ್ ಕಲ್ಯಾಣ್ ಯಾವಾಗ DCM ಆದರೂ, ಸೊ ಶೀಸ್ ದ ಸಿಪ್ ಎಲ್ಲ ನೋಡಿದೆ ನಾನು. ಒಂಥರ ಅಂಥ ವಿಷಯಗಳಿಗೆಲ್ಲ ನಂಗೆ ವಾಹ್ ನೈಸ್ ಅಂತ ಅನಿಸ್ತಿತ್ತು ಅಷ್ಟೇ. ಸೊ ಇಷ್ಟು ವಿಷಯಗಳು ನಂಗೆ ಗೊತ್ತಿರೋದು ಆಯಿತಾ. ಸೊ ರಿಲೀಸ್ ಆದ ಫಸ್ಟ್ ಡೇನೇ ನಾನು ಹೋದ ಅಂತ ಅನಿಸ್ಕೊಳ್ತೇನೆ. ಸೊ ಆ ದಿವಸ ಒಂದು ರೂಮರ್ಸ್ ಬಂತು. ಏನು ಅಂತ ಹೇಳಿದ್ರೆ, ಪ್ರಭಾಸ್ ಅವರ ಸಾಹೋ ಮೂವಿಯ ಕನೆಕ್ಷನ್ ಉಂಟು ಅಂತ. ಸೊ ಅದಕ್ಕೋಸ್ಕರ ಕೂಡ ನಾನು ಹೋದದ್ದು ಅಂತ ಹೇಳ್ಬೋದು. ಹೌದು, ಸಣ್ಣದಾಗಿ ಕನೆಕ್ಷನ್ ಕೊಟ್ಟಿದ್ದಾನೆ ನಮ್ಮ ಸೇಮ್ ಡೈರೆಕ್ಟರ್. ಓಕೆ, ಸುಜಿತ್ ಅಂತಲೇ ಹೆಸರು ಐ ಥಿಂಕ್. ಸೊ ಡೈ ಹಾರ್ಡ್ ಫ್ಯಾನ್ ಆಫ್ ಪವನ್ ಕಲ್ಯಾಣ್. ಆ್ಯಂಡ್ ಸಣ್ಣದಾಗಿ ಒಂದು ಕನೆಕ್ಷನ್ ಕೊಟ್ಟಿದ್ದಾನೆ ಅಷ್ಟೇ. ಜಾಸ್ತಿ ಏನೋ ನೀವು ಎಕ್ಸ್ಪೆಕ್ಟ್ ಮಾಡಿಬಿಡಿ ಆ ಒಂದು ವಿಷಯಕ್ಕೋಸ್ಕರ. ಯಾವ ಥರ ಫ್ಯೂಚರಲ್ಲಿ ಈಗ ನೆಕ್ಸ್ಟ್ ನಾನೇ ಅವರೊಟ್ಟಿಗೆ ಮೂವಿ ಮಾಡ್ತಿದ್ದಾನೆ ಸುಜಿತ್. ಸುಜಿತ್ ಡೈರೆಕ್ಟರ್ ಹೆಸರು ತಪ್ಪಾದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ಸೊ ಆ ಥರ ನೆಕ್ಸ್ಟ್ ಯೂನಿವರ್ಸ್ ಆಗ್ತದೆ ಇದು. ಸೊ ಅಷ್ಟೇ. ಸೊ ಮೂವಿಯ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಹಾಫಲ್ಲಿ ಸೀರಿಯಸ್ ಆಗಿ ಹೇಳ್ತೇನೆ, ಪವನ್ ಕಲ್ಯಾಣಿಗೆ ನಂಗೆ ಗೊತ್ತಿಲ್ಲ DCM ಆಗಿ ಬ್ಯುಸಿ ಆದ್ರು ಅಂತ ಹೇಳಿ, ಡಬ್ಬಿಂಗ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿ, ಡೈಲಾಗ್ಸೇ ಬೇಡ ಅಂತ ಹೇಳಿದಾರೆ ಅಂತ ಅನಿಸ್ತದೆ. ಫಸ್ಟ್ ಹಾಫಲ್ಲಿ ಡೈಲಾಗ್ಸೇ ಇಲ್ಲ ಮಾರೆ, ಎಂಥ ಕರ್ಮ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಅವರ ಹಳೆ ಮೂವೀಸ್ಗಳೆಲ್ಲ ಹೇಗಿದೆ ಅಂತ, ಬಿಕಾಸ್ ನಾನು ನೋಡಲಿಲ್ಲ. ಆ್ಯಂಡ್ ಪವನ್ ಕಲ್ಯಾಣಿದು ಫಸ್ಟ್ ಹಾಫಲ್ಲಿ ಒಂದು ಎಷ್ಟೊತ್ತು ಕಾದೇ ಗೊತ್ತುಂಟ. ಅಣ್ಣ ಬರ್ತಾನೆ, ಹೊಡಿತಾನೆ, ಅದೆಲ್ಲ ಮಾಸುಂಟು. ಫುಲ್ ಸಾಂಗ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲ ಬಂದು ಹೊಡಿತಾನೆ ಅಣ್ಣ, ಫುಲ್ ಚೆನ್ನಾಗಿ. ಬಟ್ ಡೈಲಾಗ್ಸೇ ಇಲ್ಲ. ಐ ಆಮ್ ವೈಟಿಂಗ್ ಡೈಲಾಗ್ಸ್ ಯಾವಾಗ ಹೇಳ್ತಾನೆ ಅಂತ. ಈ ಥರ ಒಂದು ಈ ಮೂವಿಯಲ್ಲಿ ಮಿಸ್ ಹೊಡೆದು ಮೇಯ್ನಾಗಿ ಡೈಲಾಗ್ಸ್ ಆಯಿತಾ. ಎಕ್ಸಾಂಪಲ್, ಈ ಮೂವಿಲ ನಾವು ಥಿಂಕ್ ಮಾಡ್ಲಿಕ್ಕೆ ಹೋದರೆ ಅಥವಾ ಒಂದು ಯಾವ ಲೆವೆಲಿಗೆ ಈ ಮೂವಿ ಇದೆ ಅಂತ ಹೇಳಲಿಕ್ಕೆ, ಅಂದರೆ ಲೆವೆಲ್ ಅಂತ ಹೇಳಿದ್ರೆ ಆ ಒಂದು ಕ್ಯಾಟಗರಿಯಲ್ಲಿ ಬರ್ತದೆ ಅಂತ ಮಾತಾಡ್ಲಿಕ್ಕೆ ಹೋದರೆ ಸಲಾರ್, ಬಾಹುಬಲಿ, ಪ್ರಭಾಸ್, ಎಂಥ KGF ಆ ಥರದ ಆ ಒಂದು ರೇಂಜಿಗೆ ಬರೆಸ್ಬೋದಿತ್ತು. ಡೈಲಾಗ್ಸ್ ಎಲ್ಲ ಸರಿ ಇರಬೇಕಿತ್ತು. ಕೆಲವೊಂದೆಲ್ಲ ವಿಷಯಗಳು ಸ್ಟ್ರಾಂಗ್ ಇರಲಿಲ್ಲ ಅಂತ ಅನಿಸ್ತದೆ. ಆ್ಯಕ್ಚುಲಿ ನನಗೆ ಈ ಮೂವಿ ನೋಡೋಗಿಲ್ಲ. ಆ್ಯಸ್ ಯೂಶ್ವಲ್ ಅವ್ರು ನಮ್ಮ ಡೈರೆಕ್ಟರ್ ಪವನ್ ಕಲ್ಯಾಣ್ ದೊಡ್ಡ ಹುಚ್ಚ ಫ್ಯಾನು. ಸೊ ಅದಕ್ಕೋಸ್ಕರನೇ ಮೂವಿ ಮಾಡಿದಾಗ ಉಂಟು ಆ್ಯಂಡ್ ಗೊತ್ತಾಗ್ತಿತ್ತು ಕೂಡ. ಬಟ್ ಸಲಾರ್ ಮೂವಿಯ ಡೈರೆಕ್ಟರ್ ಅಂತ ಫೀಲ್ ಸಿಗೋದಿಲ್ಲ ಆ್ಯಕ್ಚುಲಿ. ಸಲಾರ್ ಮೂವಿಯಲ್ಲಿ ಆ ಒಂದು ಸ್ಕ್ರೀನ್ ಪ್ಲೇ ಎಲ್ಲ ಫುಲ್ ಡಿಫ್ರೆಂಟ್ ಇತ್ತು, ಇದರಲ್ಲಿ ಡಿಫ್ರೆಂಟ್ ಇದೆ. ಸೊ ಆ ಥರ. ಓಕೆ, ಸೊ ಆಗಲೇ ಹೇಳಿದಾಗ ಮ್ಯೂಸಿಕ್ ಅಂದರೆ ನೆಕ್ಸ್ಟ್ ಲೆವೆಲ್. ಪ್ರತಿಯೊಂದು ಸಾಂಗ್ ಕೂಡ ಓಮಿ ಮತ್ತು ಹಂಗ್ರಿ ಚೀತ್ ಆಗಿರ್ಬೋದು ಎಲ್ಲ ಕೂಡ. ಅಂದರೆ ನಾನು ಒಂದು ಇಂಗ್ಲೀಷ್ ಸಾಂಗ್ ಇದೆ, ಮತ್ತು ಹಳೆಯ ಒಂದು ತೆಲುಗು ಅಥವಾ ಕನ್ನಡ ಸಾಂಗ್, ಮೂವಿಯಲ್ಲಿ ಇದ್ದಂಥ ಒಂದು ಇಂಗ್ಲೀಷ್ ಸಾಂಗ್ ಐ ಥಿಂಕ್
ಇದೆ. ಸೊ ಎಲ್ಲ ಸಾಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್, ಎಲ್ಲ ಕೂಡ ಸೂಪರ್ ಆಯಿತಾ. ತಮ್ಮಣ್ಣ ಅವರು ಕಾಪಿ ಹೊಡೆದಿದ್ದಾರೆ, ಬಟ್ ಸ್ಟಿಲ್ ಚೆನ್ನಾಗಿದೆ. ಓಕೆ, ಆ ಥರ. ಸೊ ಮ್ಯೂಸಿಕ್ ಬಗ್ಗೆ ನೋ ಮಾತಿಲ್ಲ. ಸೆಕೆಂಡ್ ಬರುವಂಥದ್ದೇ ವಿಜುವಲ್ಸ್ ಆಯಿತಾ, ಸೂಪರ್ಬಾಗಿ ಸಿನಿಮ್ಯಾಟೋಗ್ರಫಿ, ಅಡ್ಡಿಪೊಳಿ ಸಿನಿಮ್ಯಾಟೋಗ್ರಫಿ ಆಯಿತಾ. ಆ ಒಂದು ಕಲರ್ ಆಗಿರ್ಬೋದು, ಆ ಒಂದು ಶೇಡ್ ಆ್ಯಂಡ್ ಇಂಟರ್ವಲ್ ಸೀನ್ ಒಂದು ಉಂಟಾಯ್ತಾ, ಬ್ಯಾಂಕಿ ಸೀನ್, ಒಂದು ಲಾಂಗ್ ಶಾಟ್, ವೈಡ್ ಶಾಟಲ್ಲಿ ಒಂದು ಬರ್ತದೆ ಆಯಿತಾ. ನೆಕ್ಸ್ಟ್ ಲೆವೆಲ್ ಮಾರೆ. ಸೊ ಹಾಗೆ ಆ್ಯಂಡ್ ಅದೇ ಆ್ಯಸ್ ಯೂಶ್ವಲ್ ಆ ಹೀರೋಯಿನ ಮುಖ ನಂಗೆ ಗೊತ್ತಿಲ್ಲ, ಯಾಕಂದರೆ ಹೀರೋಯಿನ ಮುಖ ನೋಡಿದಾಗಲೇ ಅನಿಸಿತಾಯ್ತಾ, ಫಸ್ಟಿಗೆ ಮುಖ ನೋಡಿದಾಗ ಇವಳು ಪಕ್ಕ ಸಾಯ್ತಾಳೆ ಮೂವಿ ಸತ್ತಲು ಕೂಡ ಆ್ಯಸ್ ಯೂಶ್ವಲ್ ಥಿಂಕ್ ಮಾಡಿದಾಗೆ. ಆ್ಯಂಡ್ ಒಂದು ಮಿಸ್ ಹೊಡೆದ್ರಿಂದ ಏನಂತ ಹೇಳಿದ್ರೆ ಕ್ಲೈಮ್ಯಾಕ್ಸ್, ಇದು ಒಂದು ಸ್ಪಾಯ್ಲರ್ ಆಗ್ಬೋದು, ಸ್ಕಿಪ್ ಮಾಡ್ಬೋದು, ಒಂದು 1 ನಿಮಿಷ ಸ್ಕಿಪ್ ಮಾಡಿ ಆಯಿತಾ, ನೋಡಲಿಲ್ಲ ಅಂತಂದರೆ. ಅಂದರೆ ನಮ್ಮ ಹೀರೋನ ಹೆಂಡತಿ ಸಾಯುವಾಗ ಅಲ್ಲಿ ಓಮಿ ಕೂಡ ಇದ್ದ, ಹೆಲಿಕಾಪ್ಟ್ರಲ್ಲಿ ಬಂದ ಅಂತ ಏನೋ ನಮ್ಮ ಡೈರೆಕ್ಟ್ರ್ ಏನೋ ಒಪ್ಪಿಸ್ಲಿಕ್ಕೆ ಹೋದರು. ಬಟ್ ಅದೊಂಥರ ಏನಿದು ಅಂತ ಅನಿಸ್ತದೆ, ಬಟ್ ಸ್ಟಿಲ್ ಚೆನ್ನಾಗಿದೆ. ಸೊ ಟೋಟಲ್ ಮೂವಿ ನೀವು ಪವನ್ ಕಲ್ಯಾಣ್ ಅವರ ಫ್ಯಾನ್ ಆಗಿದ್ದರೆ ಆಬ್ವಿಯಸ್ಲಿ ಇಷ್ಟವರೆಗೆ ನೋಡಿರ್ತೀರ, ಹುಚ್ಚರ ಹಾಗೆ. ಅಷ್ಟು ಸೂಪರ್, ಲೈಕ್ ಆ ಒಂದು ನಾಸ್ಟಲ್ಜಿ ಫೀಲ್, ಅಥವಾ ಅವರೊಂದು ಆಫ್ಟರ್ ಎ ಲಾಂಗ್ ಟೈಮ್ ನೋಡಿದಾಗ ಆ ಥರ ಅನಿಸ್ತದೆ ನನಗೆ, ಅಂದರೆ ಆ ಥರ ಫೀಲ್ ಸಿಗ್ಬೋದು ನಿಮಗೆ. ಆ್ಯಂಡ್ ಫ್ಯಾನ್ ಆಗಿದ್ದರೆ ಆಬ್ವಿಯಸ್ಲಿ ಅವರನ್ನು ಎಲಿವೇಷನ್ ಸೀನ್ಸ್ ಆಯಿತು. ಎಲಿವೇಷನ್ ಸೀನ್ಸ್ ಪ್ರತಿಯೊಂದು ಸಲ ಕೂಡ ಎಲಿವೇಷನ್ ಸೀನ್ಸ್ ಇದೆ, ತುಂಬಾ ಎಲಿವೇಷನ್ ಸೀನ್ಸ್ ಇದೆ. ಬಟ್ ಸ್ವಲ್ಪ ಬೇಕಾ, ಜಾಸ್ತಿ ಆಯಿತಾ ಅಂತ ಅನಿಸ್ತದೆ. ಅಂದರೆ ಡೈಲಾಗ್ಸ್ ಎಲ್ಲ ಏನೂ ಇಲ್ಲ, ಎಲಿವೇಷನ್ ಬರ್ತದೆ, ಎಲಿವೇಷನ್ ಬರ್ತದೆ, ಆ ಥರ ಎಲಿವೇಷನ್ ಸೀನ್ಸ್ ನೆಕ್ಸ್ಟ್ ಲೆವೆಲ್ ಆಯಿತಾ. ಸೊ ಇದಿಷ್ಟು ವಿಷಯಗಳು. ಅಂದರೆ ಅದೇ ಸಾಹೋದ ಒಂದು ಸಣ್ಣ ಒಂದು ಜಮಕ್ ಅಥವಾ ಜಲಕ್ಕ ಏನೋ ಒಂದು ತೋರಿಸಿದರೆ ಅದು ಕೂಡ ಚೆನ್ನಾಗಿತ್ತು. ಅಂದರೆ ಪ್ರಭಾಸ್ ಏನು ಬರೋದಿಲ್ಲ ಮೂವಿಯಲ್ಲಿ, ಬಟ್ ಸ್ಟಿಲ್. ಸೊ ಹೀಗೆಲ್ಲ ವಿಷಯಗಳು. ಸೊ ನೋಡಿಲ್ಲ ಅಂತಂದರೆ ಖಂಡಿತ ಹೋಗಿ ವಾಚ್ ಮಾಡಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದನ್ನು ನಾನು ಥಿಯೇಟ್ರಲ್ಲೇ ಹೋಗಿ ನೋಡಲಿಕ್ಕೆ ಹೇಳ್ತೇನೆ, ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ. ಓಕೆ, ಸೊ ಫಾಲೋ ಮಾಡಿ ಆಬ್ವಿಯಸ್ಲಿ KC ಆನ್ ಇನ್ಸ್ಟಾಗ್ರಾಮ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ KC ಶೋ, KC ವರ್ಸ್ ಆ್ಯಂಡ್ ಕೃಷ್ಣ ಕ್ರಿಯೇಷನ್ಸ್. ಸಿಗೋಣ ಮುಂದೆಯಲ್ಲಿ. ಬಾಯ್. Ringa roses, pocket full of poses, oh just